ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡೋಣ ಬನ್ನಿ. ಬೆಳ್ಳುಳ್ಳಿ, ಮೈಸೂರು ಬೇಳೆ, ಒಂದು 10 ನಿಮಿಷ ನೆನೆಸಿಟ್ಟಿರೋವಂಥ ಮೈಸೂರು ಬೇಳೆ, ಸ್ಟವ್ ಮೇಲೆ ಒಂದು ಬಾಣಲೆ ಮಡಗಿ ತುಂಬಾ ಈಸಿಯಾಗಿರುವಂಥ ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದು ಬಿಸಿಯಾದ ನಂತರ ಚಚ್ಚಿಟ್ಟಿರುವಂಥ ಬೆಳ್ಳುಳ್ಳಿ, 6 ರಿಂದ 7 ಪೀಸ್ನ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಇವಾಗ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಕಟ್ ಮಾಡಿರುವಂಥ ತೊಳೆದು ಮಡಗಿರುವಂಥ ಸೊಪ್ಪನ್ನ ಬಾಣಲೆ ಒಳಗೆ ಹಾಕ್ಕೊಳ್ಳೋಣ. ಚಪಾತಿಗೆ, ಬಿಸಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಇವಾಗ ಸೊಪ್ಪು ಹಾಕೋಣ. ಚೆನ್ನಾಗಿ ತೊಳಿಬೇಕು, ಸ್ವಲ್ಪ ಮಣ್ಣಿರುತ್ತೆ ಸಬ್ಸಿಗೆ ಸೊಪ್ಪಿನ. ಕಟ್ ಮಾಡಿ ತೊಳೆದಿರುವಂಥ ಸಬ್ಸಿಗೆ ಸೊಪ್ಪು ಒಂದು ಕಟ್ಟಷ್ಟು ಹಾಕಿದ್ದೀನಿ ನಾನು. ಇವಾಗ ನೆನೆಸಿಟ್ಟಿರುವಂಥ ಮೈಸೂರು ಬೇಳೆ, ನೀರು ಹಾಕಬೇಡಿ, ಬರೀ ಬೇಳೆ ಹಾಕಿ. ನೆಕ್ಸ್ಟ್ ನೀರು ಹಾಕೋಣ ನಾವು ಬೇಯಕ್ಕೆ. ತೊಳೆದಿರುವಂಥ ಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತಿರುಗಿಸಿ ಅದನ್ನು. ಇದಕ್ಕೆ 1 ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ ಸೊಪ್ಪು ಬೇಗ ಬೇಯುತ್ತಲ್ವ, ಖಾರ ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ 1 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ಚಚ್ಬಿಟ್ಟು ಹಾಕ್ಕೋಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಬೇಯ್ತಾ ಇದೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ಸೆಕೆಂಡ್ ಬೇಯಿಸಿ ಮುಚ್ಚಳ ತೆಗ್ದು ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ತಿರುಗಿಸಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ ಸಾಕು. ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ನೋಡಿ ಬೆಂದಿದೆ ಇವಾಗ. ನೋಡಿ ಮೆಣಸಿನ್ಕಾಯಿ ಇವಾಗ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ತಿರುಗಿಸ್ಬಿಟ್ಟು ಮುಚ್ಚಿಬಿಡಿ, ಖಾರ ಬಿಟ್ಕೊಳುತ್ತೆ. 1 ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳಿ. ಇಷ್ಟು ಸೊಪ್ಪಿಗೆ 1 ಮೆಣಸಿನ್ಕಾಯಿ ಸಾಕು. ಅದನ್ನು ಚಚ್ಬಿಟ್ಟು ಹಾಕೋಬೋದು. ಎಣ್ಣೆಲಿ ಹಾಕಿದ್ರೆ ಜಾಸ್ತಿ ಖಾರ ಆಗುತ್ತೆ, ಅದಕ್ಕೆ ನಾನು ನೆಕ್ಸ್ಟ್ ಹಾಕ್ತಾಯಿದ್ದೀನಿ ಖಾರನ. ಚೆನ್ನಾಗಿ ತಿರುಗಿಸಿ. ಬಿಸಿ ಬಿಸಿ ಸಬ್ಸಿಗೆ ಸೊಪ್ಪಿನ ಪಲ್ಯ ಚೆನ್ನಾಗಾಗುತ್ತೆ. ರೆಡಿ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಬಿಸಿ ರೊಟ್ಟಿಗೆ, ಚಪಾತಿಗೆ ಕೊಡಿ. ಮಕ್ಕಳು ಇಷ್ಟಪಡ್ತಾರೆ, ಖಾರ ಇರಲ್ಲ. ಸರ್ವಿಂಗ್ ಬೌಲಲ್ಲಿ ಹಾಕಿದ್ದೀನಿ ನಾನು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.